ಎಲ್ಲ ಮನೆಗೆ ರೈಲು ಬೇಕೇ ಬೇಕು, 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 ಎಲ್ಲ ಮನೆಗೆ ರೈಲು ಬೇಕೇ ಬೇಕು. ಎಲ್ಲ ಮನೆಗೆ ರೈಲು ಹೋರಾಟ ಯಾತಕ್ಕಾಗಿ ಹೋರಾಟ ರೈಲಿಗಾಗಿ ಹೋರಾಟ ಬೇಕೇ ಬೇಕು ಬೇಕು, ಬೇಕೇ ಬೇಕು ಹೋರಾಟಗಾರರು ಒತ್ತಿಗೆಟ್ಟಕ್ಕೆ ಬಸವ ಎಕ್ಸ್ಪ್ರೆಸ್ ಲೋಕಾಪುರಕ್ಕೆ ಬಿಡಲೇಬೇಕು, ಬೇಕು, ಬಿಡಲೇಬೇಕು, ಬಸವ ಎಕ್ಸ್ಪ್ರೆಸ್ ಲೋಕಾಪುರಕ್ಕೆ ಬಿಡಲೇಬೇಕು, 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 ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಲೇಬೇಕು, ಮಾಡಲೇಬೇಕು, ಮಾಡಲೇಬೇಕು. ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಪ್ರಾರಂಭ ಬಾಗಲಕೋಟೆ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಲೋಕಾಪುರವರೆಗೂ 6 ರೈಲು ನಿಲ್ದಾಣಗಳು ನಿರ್ಮಾಣ ಆಗ್ಯಾವ. 2017ರಾಗ ಕಜ್ಜಿದೋಣಿ ಮಟ್ಟ ಆಗೈತಿ. ರೈಲ್ವೆ ಪ್ರಾರಂಭ ಇಲ್ಲದಿರೋದ್ರಿಂದ ಅಲ್ಲಿ ಕಟ್ಟಡಗಳ ಎಲ್ಲ ನಾಶ ಆಗ್ಯಾವ. ಅಲ್ಲಿ ಅನೈತಿಕ ಚಟುವಟಿಕೆಗಳು ನಡೆದು ಒಂದು ದುಃಖ ಸ್ಥಿತಿ ಒಳಗೆ ಇರುವಂಥದ್ದು. ಪದೇ ಪದೇ ಮರು ನಿರ್ಮಾಣ ಮಾಡಿ ಆ ರೈಲ್ವೆ ಸೌಲಭ್ಯ ಅಲ್ಲಿ ಪ್ರಾರಂಭ ಇಲ್ಲ ಅಂದರೆ ಅದು ಆಟೋಮೆಟಿಕ್ಲಿ ಕೆಡ್ತಾವೆ. ಆಮೇಲೆ ನಾವು ಗುಡ್ದಾಗ ನಿಂತಿದ್ದ ಗಾಡಿ ಲೋಕಾಪುರ ಮಟ್ಟ ಮಾಡಿ ಅಲ್ಲಿ ಜನರ ಸೌಲಭ್ಯ ಕೊಟ್ಟು ದೊರಕಿಸ್ಕೊಡ್ರಿ ಅಂತ ಹೋರಾಟ ಮಾಡಿದ್ದೀವಿ. ಅದರಂತೆ ಈಗ ಲೋಕಾಪುರದೊಳಗೆ ಒಂದು ರೈಲು ನಿಲ್ದಾಣ ನಿರ್ಮಾಣ ಆಗಿ CRS ಅಂದರೆ ಚೀಫ್ ರೈಲ್ವೆ ಆಫೀಸರ್ ಬಂದು ಒಂದು ಮಾರ್ಗ ಸಾರ್ವಜನಿಕರ ರೈಲು ಓಡಾಟಕ್ಕೆ ಫಿಟ್ ಐತಿ ಅಂತ ಒಂದು ರಿಪೋರ್ಟ್ ಕೊಟ್ಟು 1 ವರ್ಷ ಆಯಿತು. ಪದೇ ಪದೇ ನಾವು ಸರ್ಕಾರಗಳಿಗೆ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಪ್ರಯೋಜನ ಆಗಿಲ್ಲ. ಆ ನಿಟ್ಟಿನೊಳಗೆ ಇವತ್ತು ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದ ಪ್ರಯುಕ್ತ ಇವತ್ತು ಮಾಡಿದ್ದೀವಿ. ಅದರಂತೆ ಲೋಕಾಪುರದಿಂದ ರಾಮದುರ್ಗ, ಸೌದತ್ತಿ ಯಲ್ಲಮ್ಮ, ಧಾರವಾಡ ಇದು ಭಾಳ ಮುಖ್ಯವಾದಂಥದ್ದು. ಉತ್ತರ ಕರ್ನಾಟಕದ ಜೀವನಾಡಿ, ಉತ್ತರ ಕರ್ನಾಟಕದ ಸುವರ್ಣ ಯುಗ ಪ್ರಾರಂಭ ಆಗೋದರಲ್ಲಿ ಎರಡು ಮಾತಿಲ್ಲ. ಆ ಒಂದು ಹೊಸ ರೈಲು ಮಾರ್ಗ 19ರಾಗ ಅನುಷ್ಠಾನಗೊಳಿಸಬೇಕಂತೇಳಿ ರೈಲ್ವೆ ಇಲಾಖೆ ಹುಬ್ಬಳ್ಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಆದರೆ ರಿಜೆಕ್ಟ್ ಆಗಿತ್ತು. ರಿಜೆಕ್ಟ್ ಯಾಕೆ ಮಾಡ್ಯಾರ ಅನ್ನೋದು ಕನ್ಫ್ಯೂಸ್ ಆಗೈತಿ. ರಿಜೆಕ್ಟ್ ಯಾಕೆ ಮಾಡ್ಯಾರ ಅಂದ್ರೆ 3 ಸರ್ವೆ ಬರ್ತಾವೆ. ಒಂದು ಕಮರ್ಷಿಯಲ್, ಒಂದು ಇಂಜಿನಿಯರಿಂಗ್, ಒಂದು ಟ್ರಾಫಿಕ್. ಈ 3 ಸರ್ವೆದೊಳಗೆ ಆ ಲೈನ್ ಫಿಟ್ ಐತೆ ಅಂತೇಳಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ಮಾನ್ಯ ಎಲ್ಲ ಭಾಗದ ಸಂಸದರು, ಜನರಲ್ ಮ್ಯಾನೇಜರ್ ಅವ್ರಿಗೆ ನಾವು ಮನವರಿಕೆ ಮಾಡಿದ್ರು ಎಲ್ಲ ಹೋರಾಟ ಸಮಿತಿಯವರು. ಅದರಂತೆ ಈ ಬಜೆಟ್ನೊಳಗೆ ಅದನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಒತ್ತಾಯ ಮಾಡೋಕ್ಕೆ ಇವತ್ತು ಹೋರಾಟ ಮಾಡಕತ್ತೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ರೈಲು ನಿಲ್ದಾಣ ಬಾಗಲಕೋಟೆಯಲ್ಲಿ ನಾವು ಹೆಚ್ಚಿನ ರೈಲು ಪ್ರಯಾಣಕ್ಕಾಗಿ ನಮ್ಮ ಒಂದು ಒತ್ತಡವನ್ನು ಹೇರುವ ಸಲುವಾಗಿ ನಾವು ಇಲ್ಲಿ ವ್ಯಾಪಾರಸ್ಥರ ಪರವಾಗಿ ಹಾಗೂ ಹೋರಾಟಗಾರರಾದ ಕುಟುಂಬದಲ್ಲಿ ಖರ್ಗೆಯವರ ಒಂದು ಬೆಂಬಲಾರ್ಥವಾಗಿ ಬಂದಿದ್ದೀವಿ. ನಮಗೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಬಾಗಲಕೋಟೆಯಲ್ಲಿ ವ್ಯಾಪಾರ ಕಮ್ಮಿ ಆಗಿರೋದ್ರಿಂದ ರೈಲು ಓಡಾಟ ಹೆಚ್ಚಾಗೋದ್ರಿಂದ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಅರ್ಧ ಪಾಲು ಈ ಕರ್ನಾಟಕದ ಜನರಿಗೆ ನೆಚ್ಚಿನ ನಾಯಕ ರೈಲ್ವೆ ಅಂದ್ರೆ ಕುತುಬುದ್ದೀನ್ ಕಾಜಿ ಅವರು, ರೈಲ್ವೆ ಅಂದ್ರೆ ನಮ್ಮ ಕಾಜಿ ಅವರು ಅಂತೇಳಿ ಇವತ್ತು ಎಲ್ಲ ಬಾಗಲಕೋಟೆ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಚಿರಪಡಿಸಿದ್ರು. ನೋಡಪ್ಪ, ಸೂಕ್ಷ್ಮ ಹೇಳ್ತೀನಿ, ಅವರು ರೈಲ್ವೆ ಹಳೆಗೆ ತಲೆ ಕೊಡಕ್ಕೂ ತಯಾರದ್ರ, ಬೇಗೆ ಹಾಕೊಳಕ್ಕೂ ತಯಾರದ್ರ. ಬೇಕಂದ್ರೆ ಸಗಣಿನೂ ಮೈ ಮೇಲೆ ಹಾಕೋತಾರ, ಬೇಕಂದ್ರೆ ನಾಳೆ ಮುಂಜಾನೆ ಅಲ್ಲ ಈಗ ಎಲ್ಲರೂ ಕೂಡಿ ಹಾಸಿಗೆ ಹಾಕಿ ಎಲ್ಲ ಹಾಗೆ ಟಿ ಗೇಟ್ ಮುಂದೆ ಎಲ್ಲರನ್ನ ಕರೆಸಿ ಹಾಸಿಗೆಗಳನ್ನ ಹಾಕಿ ನಾವು ನಿರಂತರ ಹೋರಾಟ ಹಾಕೋಬೇಕಾಗುತ್ತೆ. ದಯಮಾಡಿ ಅಧಿಕಾರಿಗಳು ಮತ್ತು ಲೋಕಾಪುರದಿಂದ ಧಾರವಾಡಕ್ಕೆ ಹೊಸ ರೈಲು ಮಾರ್ಗವನ್ನ ಆರಂಭಿಸಬೇಕು, ಕಾಮಗಾರಿಯನ್ನು ಆರಂಭಿಸಬೇಕು ಅಂತ ಒತ್ತಾಯಿಸಿ ಮತ್ತು ವಿಜಯಪುರ, ಬಾಗಲಕೋಟೆ, ಗದಗ ಮಾರ್ಗದಲ್ಲಿ ರೈಲುಗಳನ್ನು ಹೆಚ್ಚಿಸಬೇಕು, ಅದರಿಂದ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ಹೋರಾಟವನ್ನು ಹಮ್ಮಿಕೊಂಡಿರುವಂತಹ KN TV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.